ಇವತ್ತು 2024 ಮೇ 26ರಿಂದ ಜೂನ್ 1ನೇ ತಾರೀಕಿನವರೆಗೆ 12 ರಾಶಿಗಳ ವಾರ ಭವಿಷ್ಯಗಳನ್ನು ತಿಳಿಸ್ತಾ ಇದ್ದೀನಿ. ಈ ಗೋಚಾರ ಭವಿಷ್ಯಗಳನ್ನು ಯಾವ ರೀತಿ ನಮ್ಮ ಜೀವನಕ್ಕೆ ಅಪ್ಲೈ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ನೋಡದೇ ಇದ್ದವರು ಖಂಡಿತವಾಗಿ ತಪ್ಪದೇ ನೋಡಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಈ ಭವಿಷ್ಯಗಳಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಪಾಸಿಟಿವ್ ಥಿಂಕ್ ಮಾಡ್ತಾ ಖುಷಿಯಾಗಿರಿ. ನೆಗೆಟಿವ್ ಏನಾದರೂ ಇದ್ದರೆ ಇಲ್ಲಿ ಹೇಳಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಥಿಂಕ್ ಮಾಡಿ. ಆಗ ನೆಗೆಟಿವ್ ಎಫೆಕ್ಟ್ಸ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ. ಇವತ್ತು ಮೇಷ, ವೃಷಭ ಹಾಗೂ ಮಿಥುನ ರಾಶಿಯ ಭವಿಷ್ಯಗಳನ್ನು ನೋಡೋಣ. ದಿನಾಂಕ 26-27ರಂದು ಮೇಷರಾಶಿಯವರಿಗೆ ಮಕ್ಕಳಿಂದ ಬಯಸಿದ ಬೆಂಬಲವನ್ನು ಪಡೆಯುವ ಸಾಧ್ಯತೆ ಕಡಿಮೆ. ಕೆಲಸದಲ್ಲಿ ವಿವಿಧ ಅಡೆತಡೆಗಳನ್ನು ಎದುರಿಸಬಹುದು. ಮಾನಸಿಕ ಹಿಂಸೆ, ಉದರಕ್ಕೆ ಸಂಬಂಧಪಟ್ಟ ತೊಂದರೆಗಳು, ದೇಹದಲ್ಲಿ ನಿಶ್ಶಕ್ತಿ ಕಾಣಿಸಬಹುದು. ಈ ಅವಧಿಯಲ್ಲಿ ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರುವುದು ಒಳ್ಳೆಯದು. ದಿನಾಂಕ 28-29ರಂದು ವ್ಯವಹಾರದ ವಿಷಯಗಳಲ್ಲಿ ಮಂಗಳಕರವಾಗಿರುತ್ತದೆ. ಈ ಅವಧಿಯಲ್ಲಿ ಕೈ ಹಾಕಿರುವ ಕಾರ್ಯಗಳು ಜಯವಾಗುತ್ತದೆ. ಸಂಬಂಧಿಕರ ಬೆಂಬಲ ದೊರೆಯುತ್ತದೆ. ನಿಮ್ಮಲ್ಲಿ ಧನಾತ್ಮಕ ಮತ್ತು ನೈತಿಕ ಗುಣಗಳನ್ನು ಪಡೆದುಕೊಳ್ಳುವ ಸಾಮರ್ಥ್ಯ ಬರುತ್ತದೆ. ಆಸ್ತಿ ಮಾರಾಟಕ್ಕೆ ಉತ್ತಮ ಅವಕಾಶ. ದಿನಾಂಕ 30 ಹಾಗೂ 31ರಂದು ಆರ್ಥಿಕವಾಗಿ ಲಾಭ, ಸಮೃದ್ಧಿ ಹಾಗೂ ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ. ಮಾನಸಿಕವಾಗಿ ಸಂತೋಷ, ಶತ್ರುಗಳ ಮೇಲೆ ಜಯ ಕೂಡ ಸಿಗುತ್ತದೆ. ದಿನಾಂಕ 1ರಂದು ಅಪಘಾತಗಳು, ಸಂಬಂಧಿಕರಲ್ಲಿ ಮನಸ್ತಾಪಗಳು, ಸೋಮಾರಿತನ, ಅತಿಯಾದ ಖರ್ಚುಗಳು, ಆತ್ಮಗೌರವಕ್ಕೆ ಧಕ್ಕೆಯಾಗುವ ಸಂಭವ ಹೆಚ್ಚು. ಕೇತು, ಗುರು, ಶನಿ ಬಲವಾಗಿರುವುದರಿಂದ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗಿರುತ್ತದೆ. ಮೇಷರಾಶಿಯವರು ಲಲಿತಾ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ 2 ತುಪ್ಪದ ದೀಪಗಳನ್ನು ಹಚ್ಚಿ. ಶಕ್ತಿ ಇರುವವರು ನಿಮ್ಮ ಶಕ್ತಿ ಅನುಸಾರ ಯಾವುದಾದರೂ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಕ್ಕೆ ತೊಗರಿಬೇಳೆ ದಾನ ಮಾಡಿ. ಕುಜಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ. ಓಂ ಕಮಲಾಸನಾಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತಃ ಪ್ರಚೋದಯಾತ್. ಓಂ ಧರ್ಮರಾಜಾಯ ವಿದ್ಮಹೇ ಲೋಹಿತಾಂಗಾಯ ಧೀಮಹಿ ತನ್ನೋ ಅಂಗಾರಕಃ ಪ್ರಚೋದಯಾತ್. ದಿನಾಂಕ 26-27ರಂದು ವೃಷಭ ರಾಶಿಯವರಿಗೆ ಅಹಿತಕರವಾದ ಘಟನೆಗಳು, ಅನಾರೋಗ್ಯ, ಜಗಳಗಳು, ಆತಂಕ, ಮಾನಸಿಕ ಗೊಂದಲ, ವೃತ್ತಿಯಲ್ಲಿ ಅಡೆತಡೆಗಳು, ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ದಿನಾಂಕ 28-29ರಂದು ಆಯಾಸ, ಅನಿರೀಕ್ಷಿತ ಖರ್ಚುಗಳು, ಹೊಟ್ಟೆ ನೋವು, ಮಾನಸಿಕ ಅಶಾಂತಿ, ನಿದ್ರೆಯಲ್ಲಿ ಭಂಗ, ವೃತ್ತಿಯಲ್ಲಿ ಅಡೆತಡೆಗಳು, ಸೋಮಾರಿತನ, ದೌರ್ಬಲ್ಯಗಳನ್ನು ಅನುಭವಿಸಬೇಕಾಗಿ ಬರಬಹುದು. ಆಧ್ಯಾತ್ಮಿಕತೆಯ ಕಡೆಗೆ ಒಲವು ತೋರಿದರೆ ಒಳ್ಳೆಯದು. ದಿನಾಂಕ 30-31ರಂದು ಇಚ್ಛಿಸಿದ ವಸ್ತುಗಳನ್ನು ಪಡೆಯುವಲ್ಲಿ ಸಾಧನೆ, ಸ್ಥಾನಮಾನ, ಯಶಸ್ಸು, ಸಂತೋಷ, ಗೃಹ ಸೌಕರ್ಯಗಳು, ಉಡುಗೊರೆಗಳ ಲಾಭ, ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ನಿಮ್ಮದಾಗುತ್ತದೆ. ಸಾರ್ವಜನಿಕ ಸಂಬಂಧವಾದ ಕೆಲಸ ಅಥವಾ ಆಸ್ತಿ ಮಾರಾಟಕ್ಕೆ ಉತ್ತಮ ಅವಕಾಶ. ಜೂನ್ 1ರಂದು ಪ್ರಭಾವಿ ಸ್ನೇಹಿತರ ಭೇಟಿ, ಸಂತೋಷ, ಆರ್ಥಿಕ ಲಾಭಗಳು, ಸಮೃದ್ಧಿ, ಉತ್ತಮ ಆರೋಗ್ಯ ನಿಮ್ಮದಾಗುತ್ತದೆ. ಬಹಳ ದಿನಗಳಿಂದ ಬಾಕಿ ಇರುವ ಕಾನೂನು ಪ್ರಕ್ರಿಯೆಯಲ್ಲಿ ಗೆಲುವು ನಿಮ್ಮದಾಗುವ ಸಂಭವ ಇದೆ. ನಿಮಗೆ ದೊರಕಿದಲ್ಲಿ ವೃಷಭ ರಾಶಿಯವರು ಲಲಿತಾ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ದಾಸವಾಳದ ಹೂವನ್ನು ದೇವಿಗೆ ಸಮರ್ಪಣೆ ಮಾಡಿ. ಶುಕ್ರ ಗಾಯತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ. ಓಂ ಕಮಲಾಸನಾಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತಃ ಪ್ರಚೋದಯಾತ್. ಓಂ ಭಾರ್ಗವಾಯ ವಿದ್ಮಹೇ ದಿವ್ಯದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ದಿನಾಂಕ 26-27ರಂದು ಮಿಥುನ ರಾಶಿಯವರಿಗೆ ಹಣಕಾಸಿನ ಲಾಭಗಳು, ಯಶಸ್ಸಿನ ರೆಕ್ಕೆಗಳು, ಯಾವುದೇ ಅಡೆತಡೆಗಳು ಇಲ್ಲದೆ ಕೆಲಸಗಳಲ್ಲಿ ಯಶಸ್ಸು, ಸಾಮಾಜಿಕ ಪ್ರತಿಷ್ಠೆಯ ಲಾಭ, ನಿಮ್ಮ ಜೀವನ ಸಂಗಾತಿಯ ಬೆಂಬಲ ದೊರೆಯುತ್ತದೆ. ದಿನಾಂಕ 28-29ರಂದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ.
ಕೆಲವು ಕೆಟ್ಟ ಸುದ್ದಿಗಳಿಂದ ವ್ಯಕ್ತಿಯು ಒತ್ತಡವನ್ನು ಅನುಭವಿಸಬೇಕಾಗಿ ಬರಬಹುದು. ಅಹಿತಕರ ಘಟನೆಗಳು, ಆರ್ಥಿಕ ನಷ್ಟದ ಭಯ, ಜಗಳಗಳು, ಆತಂಕ, ಮಾನಸಿಕ ಗೊಂದಲ, ವೃತ್ತಿಯಲ್ಲಿ ಅಡೆತಡೆಗಳು ಬರುವ ಸಾಧ್ಯತೆ ಇದೆ. ದಿನಾಂಕ 30-31ರಂದು ಆಯಾಸ, ಅನಿರೀಕ್ಷಿತ ಖರ್ಚುಗಳು, ಹೊಟ್ಟೆ ನೋವು, ಮಾನಸಿಕ ತೊಂದರೆ, ನಿದ್ರಾಹೀನತೆ, ವೃತ್ತಿಯಲ್ಲಿ ಅಡೆತಡೆಗಳು, ಆಲಸ್ಯ, ದೇಹದಲ್ಲಿ ದೌರ್ಬಲ್ಯ ಕಾಣಿಸಬಹುದು. ದೇವರ ಧ್ಯಾನದ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸಬಹುದು. ದಿನಾಂಕ 1ರಂದು ಅಪೇಕ್ಷಿತ ವಸ್ತುಗಳನ್ನು ಪಡೆಯಬಹುದು. ಉತ್ತಮ ಸ್ಥಾನಮಾನ, ಯಶಸ್ಸು, ಸಂತೋಷ, ಗೃಹ ಸೌಕರ್ಯಗಳು, ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ಆಗುತ್ತದೆ. ಸಾರ್ವಜನಿಕ ಸಂಬಂಧವಾದ ಕೆಲಸ ಅಥವಾ ಆಸ್ತಿ ಮಾರಾಟಕ್ಕೆ ಉತ್ತಮ ಅವಕಾಶ. ವ್ಯವಹಾರದ ವಿಷಯಕ್ಕೆ ಬಹಳ ಮಂಗಳಕರವಾದ ದಿನ. ಸ್ನೇಹಿತರು ಹಾಗೂ ಸಂಬಂಧಿಕರಿಂದ ಬೆಂಬಲ ದೊರೆಯುತ್ತದೆ. ಮಿಥುನ ರಾಶಿಯವರು ಲಲಿತಾ ಗಾಯತ್ರಿ ಮಂತ್ರ ಹಾಗೂ ಬುಧ ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ. ಶಕ್ತಿ ಇದ್ದವರು ನಿಮ್ಮ ಶಕ್ತಿ ಅನುಸಾರ ಬುಧವಾರದ ದಿನ ಹೆಸರುಕಾಳು ಅಥವಾ ಹೆಸರುಕಾಳಿನ ಉಸಿಲಿ ನವಗ್ರಹ ದೇವಸ್ಥಾನದಲ್ಲಿ ದಾನ ಮಾಡಿ. ಓಂ ಕಮಲಾಸನಾಯೈ ಚ ವಿದ್ಮಹೇ ಶಿವಪ್ರಿಯಾಯೈ ಚ ಧೀಮಹಿ ತನ್ನೋ ಲಲಿತಃ ಪ್ರಚೋದಯಾತ್. ಓಂ ರೋಹಿಣೇಶಾಯ ವಿದ್ಮಹೇ ಪೀತವರ್ಣಾಯ ಧೀಮಹಿ ತನ್ನೋ ಬುಧಃ ಪ್ರಚೋದಯಾತ್.